ನಮಸ್ತೆ ಬಂಧುಗಳೇ, ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ರಕ್ಷಾಬಂಧನಕ್ಕೆ ಏನು ಸ್ವೀಟ್ ಮಾಡಬೇಕು ತೋರಿಸ್ತಾ ಇಲ್ಲ, ಮತ್ತು ಭಾಳ ಸಮಯ ಕಡಿಮೆ ಐತಿ. ಕಡಿಮೆ ಸಮಯದೊಳಗೆ ನಾವು ಸ್ವೀಟ್ ರೆಡಿ ಮಾಡ್ಬೇಕಂದ್ರೆ ನಮ್ಮ ಮೈಂಡಿಗೆ ಬರೋದು ಬರ್ಫಿ ಬಿಟ್ರೆ ಬೇರೆ ಯಾವ ರೆಸಿಪಿನೂ ಜಲ್ದಿ ಆಗಂಗಿಲ್ಲ. ಮತ್ತು ಮಾಡೋದು ಭಾಳ ಸರಳ ಐತ್ರಿ. ರುಚಿ ಮಾತ್ರ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತ್ರಿ. ಮತ್ತು ಜಾಸ್ತಿ ಸಾಮಗ್ರಿನೂ ಬೇಕಾಗಿಲ್ಲ ರೀ. ಕಡಿಮೆ ಸಾಮಗ್ರಿ ಒಳಗೆ ನಾವು ಮೆತ್ತಗಾಗಿರುವಂಥ ಬಾಯಾಗಿಟ್ಟರೆ ಕರಿಗೆ ಹೋಗುವಂಥ ಈ ಸ್ವೀಟನ್ನು ಈಸಿಯಾಗಿ ಯಾರು ಬೇಕಾದರೂ ಮಾಡ್ಬೋದು ರೀ. ಬರ್ರಿ ಹೆಂಗಂದ್ರೆ ತಡ ಮಾಡ್ದೆ ರೆಸಿಪಿ ಶುರು ಮಾಡಿಬಿಡೋಣ. ಮೊದಲಿಗೆ ಒಂದು ತಟ್ಟಿ ತೊಗೊಳ್ರಿ, ಅದಕ್ಕೆ ತುಪ್ಪ ಸವರಿ ಪಕ್ಕಕ್ಕೆ ಇಟ್ಕೊಂಬಿಡ್ರಿ. ಇದು ನೋಡ್ರಿ ಹುರ್ಗಡಲೆ ರೀ, ಕ್ಲೀನ್ ಮಾಡಿ ತೊಗೊಂಡಿನಿ ರೀ. ಅದ್ರೊಳಗೆ ಬೆನ್ನು ಹಳ್ಳ ಕಡ್ಡಿ ಕಸ ಇದ್ದದ್ದೆಲ್ಲನೂ ಕ್ಲೀನ್ ಮಾಡ್ಕೊಂಡು ತೊಗೊಂಡ್ಬಿಡ್ರಿ. 2 ಬೌಲ್ ತೊಗೊಂಡೀನಿ ರೀ ನಾನು. ಒಂದು ಚಿಕ್ಕ ಬೌಲ, ಒಂದು ದೊಡ್ಡ ಬೌಲ. ನೋಡಿರಿ ಪುಟಾಣಿ ನೋಡಿರಿ, ಆದಷ್ಟು ಫ್ರೆಶ್ ಇರೋದನ್ನು ಒಳ್ಳೆ ಪುಟಾಣಿಯನ್ನು ತಗೊಳ್ರಿ. ಇದು ನಿಮಗೆ ಮಿಕ್ಸರ್ ಜಾರ್ನಲ್ಲಿ ಹಾಕ್ಕೊಳಕತ್ತೀನಿ ರೀ. ಭಾಳ ಅಂದ್ರೆ ಭಾಳ ರುಚಿ ಇರ್ತೈತೆ ರೀ. ಒಂದು ಸಲ ಟ್ರೈ ಮಾಡಿರಿ. ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಯ್ತಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಒಂದು ಲೈಕ್ ಕೊಡ್ರಿ, ಬಂದು ಸರ್ಕಲ್ಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ. ಈಗ ಇದ್ರ ಜೊತೆಗೆ ನೋಡಿರಿ 3 ಏಲಕ್ಕಿ ಹಾಕ್ಕೊಂಡ, ಮತ್ತು ಒಂದು 1/4 ಬೌಲಿನಷ್ಟು ಕಾಜು ರೀ, ಅಂದರೆ ಗೋಡಂಬಿಯನ್ನು ಹಾಕ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೊಂಡು ಬರ್ತೀನಿ ರೀ. ಈ ಕಾಜು ಮತ್ತು ಹುರ್ಗಡ್ಲೆಯಿಂದ ಮಾಡ್ತಿರುವಂಥ ಈ ಬರ್ಫಿ ನೋಡಿರಿ ಅದ್ಭುತವಾಗಿರುವಂಥ ರುಚಿ ಕೊಡ್ತೈತೆ ರೀ. ನಾ ತೋರಿಸಿರುವಂಥ ವಿಧಾನದೊಳಗೆ ಒಂದು ಸಲ ಟ್ರೈ ಮಾಡಿರಿ. ಈಗ ಇದನ್ನು ಪೌಡ್ರ್ ಮಾಡ್ಕೊಂಡು ಬಂದೆ ರೀ. ಪೌಡ್ರ್ ನೋಡಿರಿ ಈ ರೀತಿಯಾಗಿದೆ ರೀ. ಪೂರ್ತಿ ಗಂಧದಂಗೂ ಇಲ್ಲ, ಪೂರ್ತಿ ರಫುನೂ ಇಲ್ಲ ರೀ. ಹಂಗೆ ನಾವು ಪೌಡ್ರ್ ಮಾಡ್ಕೋಬೇಕ್ರಿ. ಈ ಪೌಡ್ರನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಂಡು ಪಕ್ಕಕ್ಕೆ ಇಟ್ಟರಿ. ಈಗ ನಂತರ ನಮಗೆ ಬರ್ಫಿ ಮಾಡ್ಬೇಕಂದ್ರೆ ಸಕ್ರೆ ಬೇಕ್ರಿ. ಒಂದು ದೊಡ್ಡ ಪಾತ್ರದ ಅಗಲವಾದ ಪಾತ್ರೆ ತೊಗೋರಿ. ಅದ್ರೊಳಗೆ ನೀವು ಹುರ್ಗಡಲೆ ಎಷ್ಟು ತೊಗೊಂಡ್ರಿ ಅಷ್ಟು ಸಮ ಪ್ರಮಾಣದ ಸಕ್ರೆ ತೊಗೋರಿ. ಅದು ಮುಣಗು ಅಷ್ಟು ನೀರು ಹಾಕ್ರಿ. ಸಕ್ರೆ ಒಳಗೆ ನೀರು ಮೇಲೆ ನಿಂದಿರ್ಬೇಕ್ರಿ, ಸ್ವಲ್ಪ ಅಷ್ಟು ನೀರು ಹಾಕ್ರಿ. ಗ್ಯಾಸ್ ಹಚ್ಚಿರಿ. ಇವಾಗ ಈ ಸಕ್ರೆ ಪಾತ್ರೆಯನ್ನು ಅದ್ರ ಮೇಲೆ ಇಡ್ರಿ. ಇವಾಗ ನೋಡಿರಿ ಲೋ ಫ್ಲೇಮ್ನೊಳಗೆ ನೀಟಾಗಿ ಹಿಂಗೆ ಕೈ ಬಿಡೋದನ್ನು ನಾವು ಕೈಯಾಡಿಸ್ಬೇಕ್ರಿ. ಕೈ ಬಿಟ್ವಿ ಅಂತಂದ್ರೆ ಸಕ್ರೆ ಕೆಳಗೆ ಕುಂದಿರ್ತೈತೆ ರೀ, ಮ್ಯಾಲೆ ನೀರು ನಿಂದಿರ್ತೈತೆ ರೀ. ಜಲ್ದಿ ಸಕ್ರೆ ಕರಗಂಗಿಲ್ಲ ರೀ, ಪಾಕ ಸರಿಯಾಗಿ ಬರಂಗಿಲ್ಲ ರೀ. ನಮ್ಮ ಬರ್ಫಿ ಪರ್ಫೆಕ್ಟ್ ಆಗ್ಬೇಕಂದ್ರೆ ಮೇನ್ ಇದ್ರೊಳಗೆ ಸರಿಯಾಗಿ ಪಾಕ ತೊಗೊಳೋದನ್ನು ಮೇನ್ ರೀ. ಅದಕ್ಕೋಸ್ಕರ ಸ್ಕಿಪ್ ಮಾಡ್ದೆ ಪೂರ್ತಿ ವಿಡಿಯೋನ ನೋಡಿರಿ. ನಾ ಸ್ಲೋ ಆಗೇ ತೋರ್ಸಾಕತ್ತೀನಿ ರೀ, ಭಾಳ ಫಾಸ್ಟ್ ಏನು ತೋರ್ಸಾಕತ್ತಿಲ್ಲ. ನಿಮಗೆ ಈಸಿಯಾಗಿ ಮಾಡುವಂಥ ವಿಧಾನದಲ್ಲಿ ತೋರ್ಸಾಕತ್ತೀನಿ ರೀ. ನೀವು ಪಾಸ್ ಮಾಡಿ ನೋಡಿದ್ರಂದ್ರೆ ನಿಮ್ಗೆ ಗೊತ್ತಾಗಂಗಿಲ್ಲ ರೀ. ಸ್ಕಿಪ್ ಮಾಡಿ ಪಾಸ್ ಮಾಡಿ ನೋಡಕ್ಕೆ ಹೋಗ್ಬೇಡ್ರಿ. ಈಗ ನೋಡಿರಿ ಸಕ್ರೆ ನಮಗೆ ಕರ್ಗಾಕತ್ತೈತೆ ರೀ. ಕಂಪ್ಲೀಟಾಗಿ ಸಕ್ರೆ ಕರಗತ್ತು ಅಂತಂದ್ರೆ ಏನಾಗತ್ತೆ ರೀ, ಅದು ನಮ್ಗೆ ಕಲರ್ ಕೂಡ ಚೇಂಜ್ ಆಕತ್ತೆ ರೀ. ಈಗ ನೋಡಿರಿ ಸಕ್ರೆ ಕಂಪ್ಲೀಟಾಗಿ ನಮ್ದು ಕರಗೈತೆ ರೀ. ಈಗ ಕಂಪ್ಲೀಟಾಗಿ ಸಕ್ರೆ ಕರಗಿತು ಅಂದ್ರೆ ಈ ರೀತಿ ಇರ್ತೈತೆ ರೀ. ಈಗ ನೋಡಿರಿ ಸಡನ್ಲಿ ಬೀಳಂಗಿಲ್ಲ ರೀ ಹನಿ. ಲಾಸ್ಟ್ನ ಹನಿ ಬೀಳಬೇಕಾದ್ರೆ ನೋಡಿರಿ ಎಷ್ಟು ಸ್ಲೋ ಆಗಿ ಬೀಳಾಕತ್ತೈತೆ ಅಂಥೇಳಿ. ಇವಾಗ ಇದು ಪರ್ಫೆಕ್ಟ್ ಆಗಿರುವಂಥ ಆಣ ಬಂದಿರ್ತೈತೆ ರೀ. ಅದನ್ನು ನಿಮ್ಗೆ ಆಣ ಯಾವ ರೀತಿ ಇರಬೇಕಂತ ಕೈಯಿಂದ ಕೂಡ ತೊಗೊಂಡು ನಾನು ನಿಮ್ಗೆ ತೋರಿಸ್ತೀನಿ ರೀ. ಈಗ ಒಂದು ಸ್ವಲ್ಪ ಕೈಗೆ ಹಚ್ಕೊಡ್ರಿ ಒಂಚೂರು. ಈ 2 ಕೈಯನ್ನು ಹಿಂಗೆ ಪ್ರೆಸ್ ಮಾಡಿ ಹಿಂಗೆ ಬಿಡ್ರಿ. ಹಿಂಗೆ ದಾರದ ಗತೆ ಬರ್ಬೇಕು ನೋಡ್ರಿ. ಇದು ಇಲ್ಲಿ ನೋಡ್ರಿ ಈ ರೀತಿಯಾಗಿ ಬರ್ಬೇಕು ರೀ. ಇದು ಪರ್ಫೆಕ್ಟ್ ಐತ್ರಿ. ಜಾಸ್ತಿ ದಪ್ಪನೂ ಇಲ್ಲರಿ, ಜಾಸ್ತಿ ತೆಳುನೂ ಇಲ್ಲರಿ. ಪಾಕ ಇಷ್ಟು ಪರ್ಫೆಕ್ಟ್ ಆಗಿರುವಂಥ ಪಾಕ ಬಂತಂದ್ರೆ ನಮ್ಮ ಬರ್ಫಿ ಪರ್ಫೆಕ್ಟ್ ಆಗತ್ತೆ ರೀ. ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊರಿ. ಆಫ್ ಮಾಡಿಕೊಂಡು ಇದ್ರಾಗ ಒಂದು ಸ್ವಲ್ಪ ತುಪ್ಪ ಹಾಕ್ರಿ. ತುಪ್ಪ ಹಾಕೋದ್ರಿಂದ ಶೈನಿಂಗ್ ಬರ್ತೈತೆ ರೀ, ಮತ್ತು ರುಚಿ ಆಗತ್ತೆ ರೀ, ಮೆತ್ತಗಾಗತ್ತೆ ರೀ ಬರ್ಫಿ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿದ್ದೀನಿ ರೀ. ತುಪ್ಪ ಹಾಕಿ ಇದನ್ನು ಮಿಕ್ಸ್ ಮಾಡಿರಿ. ಮೊದಲು ಈ ತುಪ್ಪ ಹಾಕಿರುವಂಥ ತುಪ್ಪ ನಮ್ಮ ಸಕ್ರೆ ಪಾಕ್ನೊಳಗೆ ಮಿಕ್ಸ್ ಆಗ್ಬೇಕ್ರಿ. ಈ ತುಪ್ಪ ಎಲ್ಲ ನೀಟಾಗಿ ಬೆರೆತಾಯ್ತು ರೀ ನಮಗೆ. ಈಗ ಇದ್ರೊಳಗೆ ನೋಡ್ರಿ ನಾವು ಹುರ್ಗಡ್ಲೆ ಪೌಡ್ರನ್ನು ಹಾಕ್ಕೊಂಡ್ರಿ. ಒಂದೇ ಸಲ ಭಾಳ ಹಾಕಕ್ಕೆ ಹೋಗ್ಬೇಡ್ರ, ಒಂದು ಸ್ವಲ್ಪ ಉಳಿಸ್ರಿ. ಅಂದ್ರೆ ಚೆಲ್ಲಬಾರ್ದು, ಕೆಳಗೆ ನಾವು ಮಿಕ್ಸ್ ಮಾಡೋ ಮುಂಚೆ ಚೆಲ್ಲಬಾರ್ದು ಅಂತ ಒಂದು ಸ್ವಲ್ಪ ಉಳಿಸಿದ್ದೀವಿ ರೀ. ಉಳಿಸಿದನ್ನು ಕೈ ಬಿಡ್ದಂಗೆ ಹಿಂಗೆ ತಿರುವ್ಯಾಡ್ರಿ. ಹಿಂಗೆ ನಾವು ಹಿಟ್ಟು ಹಾಕಿದ ಮೇಲೆ ನಿಧಾನ ಮಾಡಬಾರ್ದ್ರೆ ಭಾಳ ಫಾಸ್ಟಾಗಿ ನಾವು ಮಿಕ್ಸ್ ಮಾಡ್ಬೇಕ್ರಿ. ನಾವು ನಿಧಾನ ಮಾಡಿದ್ವಿ ಅಂತಂದ್ರೆ ಪಾತ್ರೆ ಒಳಗನ ಗಟ್ಟಿಗೆ ಆಗಿಬಿಡ್ತೈತೆ ರೀ. ಎಷ್ಟು ನಿಮಗೆ ಫಾಸ್ಟ್ ಆಗ್ತೈತಿ ಅಷ್ಟು ಫಾಸ್ಟಾಗಿ ಇದನ್ನು ಹಿಂಗೆ ಕಲಿಸ್ತಾನೆ ಇರ್ಬೇಕ್ರಿ. ನಾವು ಹಾಕಿರುವಂಥ ಹಿಟ್ಟು ನೀಟಾಗಿ ಅದ್ರೊಳಗೆ ಮಿಕ್ಸ್ ಆಗ್ಬೇಕು ನೋಡ್ರಿ. ಅಲ್ಲಿವರೆಗೆ ಹಿಂಗೆ ನಾವು ತಿರುವಾಡ್ಬೇಕ್ರಿ.
ಈಗೆಲ್ಲ ನಮ್ದು ಮಿಕ್ಸ್ ಹತ್ರ ಇನ್ನು ಉಳಿದಿರುವಂಥ ಹಿಟ್ಟೇನಿತ್ತಲ್ರಿ ಅದನ್ನು ಕೂಡ ಹಾಕಿದೆ ನೋಡಿರಿ. ಹಾಕಿ ಚೆಂದಂಗೆ ಕಲಿಸ್ಬಿಡ್ರಿ ಇದನ್ನ. ಈಗ ಫಾಸ್ಟಾಗಿ ಗರ 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 ತಿರುವ್ರಿ. ನೀವು ಇವಾಗ ಎಷ್ಟು ಫಾಸ್ಟಾಗಿ ಮಾಡ್ತೀರಿ ಅಷ್ಟು ಪರ್ಫೆಕ್ಟ್ ಆಗಿರುವಂಥ ಬರ್ಫಿ ಬರ್ತೈತೆ ನೋಡಿರಿ. ಇವಾಗ ಏನಾದರೂ ನೀವು ಸ್ಲೋ ಮಾಡಿದ್ರಿ ಅಂತಂದ್ರೆ ನಮಗೆ ಬರ್ಫಿ ಸರಿಯಾಗಿ ಬರಂಗಿಲ್ಲ ರೀ. ನಮ್ಮ ಪಾತ್ರೆ ಒಳಗನೆ ಏನಾಗತ್ತೆ ರೀ, ಅದು ಗಟ್ಟಿಗೆ ಆಗ್ಬಿಡ್ತೈತೆ ರೀ. ಈಗ ನೀಟಾಗಿ ಎಲ್ಲ ನಮ್ದು ಮಿಕ್ಸ್ ಆಯ್ತು ನೋಡಿರಿ. ಈಗ ಪರ್ಫೆಕ್ಟ್ ಆಗೈತೆ ರೀ. ಈಗ ತಡ ಮಾಡ್ದನ ನಾವು ಇದನ್ನು ತುಪ್ಪ ಸವರಿರುವಂಥ ತಟ್ಟಿಗೆ ಹಾಕ್ಬಿಡ್ಬೇಕ್ರಿ. ಈಗ ಜಲ್ದಿ ಜಲ್ದಿ ಹಾಕ್ರಿ. ನಾವು ತಟ್ಟಿಗೆ ಹಾಕಬೇಕಾದ್ರೆ ಈ ರೀತಿಯಾಗಿರ್ಬೇಕು ರೀ ನಮ್ಮ ಕನ್ಸಿಸ್ಟೆಂಟಿ. ಇದು ಪರ್ಫೆಕ್ಟ್ ಆಗಿರುವಂಥ ಹದ ಆಯ್ತು ರೀ. ಈಗೆಲ್ಲ ನಾವು ಇದಕ್ಕೆ ತಟ್ಟಿಗೆ ಹಾಕ್ಕೊಂಡು ಆತ್ರಿ. ಇದನ್ನ ಸ್ವಲ್ಪ ಕೈಯಾಗಿ ಹಿಡ್ಕೊಂಡು ಹಿಂಗೆ ಅಗಲಾಗ ಮಾಡಿರಿ. ಈವನ್ ಆಗತ್ತೆ ರೀ. ಅದು ಸ್ವಲ್ಪ ಹಿಂಗೆ ರೌಂಡ್ ಆಫ್ ಮಾಡಿದ್ರಿ ಅಂದ್ರೆ ನೋಡಿರಿ ಫುಲ್ಲು ಎಲ್ಲ ನಮಗೇನಾಗತ್ತೆ ರೀ, ಸ್ಪ್ರೆಡ್ ಆಗತ್ತೆ ರೀ ಅದು. ಇವಾಗ ತುಂಬ ತಟ್ಟಿ ತುಂಬ ಆತು ನೋಡಿರಿ. ಈಗ ಇದನ್ನು ಕೆಳಗಿಟ್ಟು ಬಿಡ್ರಿ. ಈಗ ಕೆಳಗಿಟ್ಟು ಒಂದು ತಟ್ಟಿ ಮುಚ್ಚ್ರಿ. 5 ನಿಮಿಷ ಇದನ್ನು ಹಂಗೆ ಬಿಟ್ಟುಬಿಡ್ರಿ. 5 ನಿಮಿಷದ ನಂತರ ಈ ತಟ್ಟಿಯನ್ನು ತೆಗಿರಿ. ಹಿಂಗೆ 5 ನಿಮಿಷ ಮುಚ್ಚಿ ನಾವು ಕಟ್ ಮಾಡೋದ್ರಿಂದ ಈಸಿಯಾಗಿನೂ ಕಟ್ ಆಗತ್ತೆ ರೀ, ಭಾಳ ಸ್ಮೂತ್ ಆಗತ್ತೆ ರೀ, ಬಾಯಾಗಿಟ್ರೆ ಕರಿಗೆ ಹೋಗುತ್ತೆ ರೀ. ಈ ಒಂದು ಟೆಕ್ನಿಕ್ನಿಂದ ಪರ್ಫೆಕ್ಟ್ ಆಗಿರುವಂಥ ಬರ್ಫಿ ರೆಡಿಗೆ ಆಗತ್ತೆ ರೀ. ಹಾರ್ಡ್ ಆಗಂಗಿಲ್ಲ ರೀ ಬರ್ಫಿ ನಮಗೆ. ಈಗ ನಿಮ್ಗೆ ಇಷ್ಟವಾದ ಸೈಜಿನಲ್ಲಿ ಕಟ್ ಮಾಡ್ಕೊರಿ. ಕಟ್ ಮಾಡ್ಬೇಕಂದ್ರೂ ಕೂಡ ನೋಡಿರಿ ಎಷ್ಟು ಈಸಿಯಾಗಿ ಕಟ್ ಆಗತ್ತಂತ ಹೇಳಿ. ಇವಾಗ ಕಟ್ ಮಾಡ್ಬೇಕಾದ್ರೆ ನಿಮಗೆ ಗೊತ್ತಾಗ್ತೈತಿ ಭಾಳ ಸಾಫ್ಟ್ ಆಗೈತಿ, ಭಾಳ ಸ್ಮೂತ್ ಐತಿ, ಬರ್ಫಿ ಭಾಳ ಪರ್ಫೆಕ್ಟಾಗಿ ಸರಿಯಾಗಿ ಬಂದೈತಂತ. ಈಗ ನೋಡಿರಿ ನಾವು ಕಟ್ ಮಾಡ್ತಾನೆ ಅದು ಸೈಡಿಗೆಲ್ಲ ಇರೋದೆಲ್ಲ ಓಪನ್ ಆಗಕ್ಕೆ ಬಿಟ್ಟೈತ್ರಿ ಆಲ್ರೆಡಿ. ನೋಡಿರಿ ಈಸಿಯಾಗಿ ನಾವು ಮಾಡ್ಕೋಬಹುದು ಇದನ್ನು. ನೋಡಿರಿ ಎಷ್ಟು ಸರಿಯಾಗಿ ಬಂದೈತೆ ನೋಡಿರಿ. ನೋಡಿರಿ ಕಟ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ ಎಷ್ಟು ಮೆತ್ತಗೈತಿ, ಎಷ್ಟು ಸಾಫ್ಟ್ ಐತಿ ಅಂಥೇಳಿ. ಈಗ ಕಟ್ ಮಾಡ್ತೀನಿ ನೋಡಿರಿ ನಿಮಗೆ. ನೋಡಿರಿ ಯಾವ ರೀತಿಯಾಗಿ ಕಟ್ ಆಗತ್ತೈತೆ ನೋಡಿರಿ. ಈಗ ಪುಡಿ ಮಾಡಿ ತೋರಿಸ್ತೀನಿ ನೋಡಿರಿ ನಿಮಗೆ. ನೋಡಿರಿ ಎಷ್ಟು ಸರಿಯಾಗಿ ಬಂದೈತೆ ನೋಡಿರಿ. ಈಗ ಇದು ಪ್ರೆಸ್ ಮಾಡಿ ಮುಷ್ಟಿ ಮಾಡಿದ್ರೆ ಅಂದ್ರೆ ನೋಡಿರಿ ಮುಷ್ಟಿ ಆಗತ್ತೆ ರೀ. ಅದು ಇಷ್ಟು ಸರಿಯಾಗಿ ಬರ್ಬೇಕಂದ್ರೆ ಭಾಳ ಮೆತ್ತಗಿತ್ತು ನಮ್ದು ಬರ್ಫಿ ಅಂತಂದ್ರೆ ಈ ರೀತಿಯಾಗಿ ಬರ್ತೈತೆ ರೀ. ಯಾವ ರೀತಿಯಾಗಿ ನಾವು ಪರ್ಫೆಕ್ಟ್ ಆಗಿರುವಂಥ ಬರ್ಫಿ ರೆಡಿ ಮಾಡ್ಕೋಬೇಕು ಅನ್ನೋದು ಅರ್ಥ ಆಯ್ತದಿಲ್ಲ ರೀ. ಒಂದು ಸಲ ಟ್ರೈ ಮಾಡಿರಿ. ನಿಮಗೇನಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿರಿ. ನಿಮ್ಮ ಮುತ್ತಿನಂಥ ಕಮೆಂಟ್ಗೋಸ್ಕರ ನಾನು ಎದರ ನೋಡ್ತಾ ಇರ್ತೀನಿ ರೀ. ಈಗೆಲ್ಲನೂ ಈಸಿಯಾಗಿ ಯಾವ ರೀತಿಯಾಗಿ ನಾನು ಕಟ್ ಮಾಡಕತ್ತೀನಿ ನೋಡಿರಿ. ಆರಾಮಾಗಿ ಓಪನ್ ಆಗತ್ತೆ ರೀ, ಯಾವುದೇ ಕಷ್ಟ ಇಲ್ಲದನೆ. ನೋಡಿರಿ 10 ನಿಮಿಷದೊಳಗೆ ನಮ್ಮ ಬರ್ಫಿ ಅನ್ನೋದು ರೆಡಿ ಆಗಿಬಿಡ್ತೈತೆ ರೀ. ಒಂದು ಸಲ ಟ್ರೈ ಮಾಡಿರಿ. ಇನ್ನೊಂದು ರೆಸಿಪಿಯಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.